ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಇವತ್ತು 49ನೇ ಶ್ಲೋಕ. ತಸ್ಮಾದರ್ಥಾಶ್ಚ ಕಾಮಾಶ್ಚ ಧರ್ಮಾಶ್ಚ ಯದಪಾಶ್ರಯಾತ್ ಭಜತಾನೀಹಯಾತ್ಮಾನಂ ಅನೀಹಂ ಹರಿಮೀಶ್ವರಂ. ಪ್ರಹ್ಲಾದ ಅಸುರ ಬಾಲಕರಿಗೆ ಉಪದೇಶವನ್ನು ಮಾಡ್ತಾ ಹೇಳ್ತಾ ಇದ್ದಾನೆ, ನಮ್ಮ ಎಲ್ಲ ಕರ್ಮಗಳು ಕೂಡ ಭಗವಂತನಿಂದ ಆಗತಕ್ಕಂಥದ್ದು. ಈ ಜೀವ ಕಾಮ್ಯ ಕರ್ಮಗಳನ್ನ ಮಾಡೋದು, ಪುನಃ ಬೇರೆ ದೇಹವನ್ನ ಸಂಪಾದನೆ ಮಾಡೋದು, ಎಲ್ಲದಕ್ಕೂ ಪರಮಾತ್ಮನ ಜ್ಞಾನ ಇಲ್ಲದೆ ಇರೋದೇ ಕಾರಣ. ಹಾಗಾಗಿ ನಾವು ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಅರ್ಥ, ಕಾಮ ಮತ್ತು ಧರ್ಮ, ಇದಕ್ಕೆ ಬೇಕಾಗುವ ಸಾಧನೆಗಳು ಅಂತ ಏನೇನಿದ್ದಾವೆ ಅದೆಲ್ಲವೂ ನಮ್ಮಲ್ಲಿ ಸಫಲ ಆಗೋದು ಅದು ಭಗವಂತನ ಅಧೀನ. ಆ ಭಗವಂತ ಅಪ್ರಯತ್ನವಾಗಿ ಎಲ್ಲವನ್ನು ಮಾಡ್ತಾನೆ. ಯಾವ ಪ್ರಯಾಸವೂ ಇಲ್ಲದೆ ಅವನಿಂದ ಎಲ್ಲ ಕ್ರಿಯೆಗಳು ಕೂಡ ನಡೆಯುತ್ತೆ. ಅವನು ಸರ್ವಶಕ್ತ. ಅಂತಹ ಆ ಭಗವಂತನನ್ನ ನೀವು ಕೂಡ ಅಪ್ರಯತ್ನವಾಗಿ ಸ್ವಾಭಾವಿಕವಾಗಿ ಆರಾಧನೆಯನ್ನ ಮಾಡ್ರಿ. ಪ್ರಹ್ಲಾದ ದೈತ್ಯ ಬಾಲಕರಿಗೆ ಹೇಳ್ತಾ ಇದ್ದಾನೆ. ಅನೀಹಯ ಭಜತ, ಅಪ್ರಯತ್ನವಾಗಿ ಅಂದ್ರೆ ಸ್ವಾಭಾವಿಕವಾಗಿ ಅವನನ್ನ ಆರಾಧನೆ ಮಾಡಿ ಅಂತ. ಅನೀಹ ಅಂತನ್ನೋ ಶಬ್ದಕ್ಕೆ ಹಾಗರ್ಥ. ಅನೀಹಯ ಅನೀಹಂ ಭಜತ ಅಂತ. ಭಜತ ಅನೀಹಯ ಆತ್ಮಾನಂ ಅನೀಹಂ ಹರಿಂ ಈಶ್ವರಂ ಅಂತ ಇದೆ. ಅನೀಹಯ ಅನೀಹಂ ಭಜತ ಅಂತನ್ನೋದಕ್ಕೆ ಅಪ್ರಯತ್ನವಾಗಿ ಆ ಭಗವಂತ ಎಲ್ಲವನ್ನೂ ಮಾಡ್ತಾನೆ. ಅಂತಹ ಸರ್ವೋತ್ತಮನಾದ ಭಗವಂತನನ್ನ ನೀವು ಕೂಡ ಅಪ್ರಯತ್ನವಾಗಿ ಆರಾಧನೆ ಮಾಡಿ ಅಂತ ಇದು ಅಭಿಪ್ರಾಯ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ನಾನು ನಿನ್ನಲ್ಲಿ ಏನೂ ಬೇಡದೇ ಇರತಕ್ಕಂತಹ ಭಕ್ತ, ನೀನು ಭಕ್ತರಿಂದ ಏನನ್ನೂ ಬಯಸದೇ ಇರತಕ್ಕಂತಹ ಭಗವಂತ, ಹೀಗೆ ಹೇಳಿರೋದ್ರಿಂದ ನರಸಿಂಹನಲ್ಲಿ ಹಾಗೆ ಬೇಡ್ಕೋತಾನೆ ಮುಂದೆ. ಆದ್ರಿಂದ ಇಲ್ಲೂ ಕೂಡ ಹಾಗೆ ಉಪದೇಶ ಮಾಡ್ತಾ ಇದ್ದಾನೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ನಾನು ನಿನ್ನಲ್ಲಿ ಏನೂ ಬೇಡೋದಿಲ್ಲ, ನೀನು ಕೂಡ ಭಕ್ತರಿಂದ ಏನನ್ನೂ ಬಯಸೋದಿಲ್ಲ ಅಂತ ಮುಂದೆ ನರಸಿಂಹದೇವರನ್ನ ಪ್ರಹ್ಲಾದ ಸ್ತೋತ್ರ ಮಾಡೋದ್ರಿಂದ ನಾವು ಹಾಗೆ ಭಜನೆ ಮಾಡಬೇಕು ಅಂತ ಇದಕ್ಕೆ ಅನೀಹಯ ಅನೀಹಂ ಭಜತ ಅಂತ ಅನ್ನೋದಕ್ಕೆ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಪ್ರಹ್ಲಾದನಂತಹ ಏಕಾಂತ ಭಕ್ತರು ಸಿಗೋದು ಬಹಳ ಕಡಿಮೆ. ದೈತ್ಯ ಬಾಲಕರಲ್ಲಿ ಅಂತಹ ಭಕ್ತಿಯನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪ್ರಹ್ಲಾದ ಅಂತಹ ಉಪದೇಶವನ್ನ ಈ ದೈತ್ಯ ಬಾಲಕರಿಗೆ ಕೊಡ್ತಾ ಇಲ್ಲ. ಮತ್ತೆ ನಿಷ್ಕಾಮ ಭಕ್ತಿಯನ್ನೇ ಮಾಡಬೇಕು ಅನ್ನೋ ನಿಯಮ ಇಲ್ಲ. ಧರ್ಮಾರ್ಥ ಕಾಮಗಳನ್ನ ಬಯಸಿ ಅರ್ಥಾರ್ಥಿಯಾಗಿ ಭಕ್ತಿಯನ್ನ ಮಾಡಿ ಭಗವಂತ ಕೊಡುವ ಆ ಪದಾರ್ಥಗಳನ್ನ ಅವನಿಗೆ ಸಮರ್ಪಣೆ ಮಾಡೋದು ಕೂಡ ಭಾಗವತಕ್ಕೆ ಸಮ್ಮತವೇ ಆಗಿದೆ. ಕಾಮ ಸರ್ವಕಾಮೋವಾ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ ಅಂತ ಹಿಂದೆ ತೃತೀಯ ಸ್ಕಂದದಲ್ಲಿ ಬಂದಿದೆ. ಹಾಗಾಗಿ ಅನೀಹಯ ಅನೀಹಂ ಭಜತ ಅಂತ ಅನ್ನೋದಕ್ಕೆ ಆ ರೀತಿ ಅರ್ಥವನ್ನು ಹೇಳಬಾರದು. ಅಪ್ರಯತ್ನೇನ ಕರಣಂ ಅನೀಹ ಪ್ರೋಚ್ಯತೆ ಬುಧೈಹಿ ಇತಿ ಚ ಅಂತ ಆಚಾರ್ಯರು ಅನೀಹ ಅಂತನ್ನೋ ಶಬ್ದಕ್ಕೆ ಅಪ್ರಯತ್ನೇನ ಕರಣಂ ಅನ್ನೋ ಅರ್ಥವನ್ನ ನಮಗೆ ಕೋಶವನ್ನು ಉದಾಹರಣೆ ಮಾಡುವ ಮೂಲಕ ತೋರಿಸಿಕೊಟ್ಟಿದ್ದಾರೆ.
ಆಯಾಸ ಇಲ್ಲದೆ ಕ್ರಿಯೆಯನ್ನು ಮಾಡೋದಕ್ಕೆ ಅನೀಹ ಅಂತ ಕರೀತಾರೆ. ಈಹ ಅಂದ್ರೆ ಕಾಮನೆ, ಕ್ರಿಯೆ ಅಂತ ಎರಡರ್ಥ ಇದೆ. ಇಲ್ಲಿ ಅನೀಹ ಅನ್ನೋದಕ್ಕೆ ಕಾಮನೆ ಇಲ್ಲದೆ ಇರೋದು ಅನ್ನೋ ಅರ್ಥ ಇಟ್ಕೊಳ್ಬಾರ್ದು. ಅರ್ಥನೂ ಬರ್ತದೆ, ಆದ್ರೆ ಆ ಅರ್ಥ ಪ್ರಕೃತದಲ್ಲಿ ವಿವಕ್ಷಿತ ಅಲ್ಲ. ಕ್ರಿಯಾ ಇಲ್ಲದೆ ಇರೋದು ಅನ್ನೋ ಅರ್ಥವನ್ನ ಇಟ್ಕೊಳ್ಬೇಕು. ಅಂದ್ರೆ ಶ್ರಮ ಸಾಧ್ಯವಾದ ಕ್ರಿಯೆ ಇಲ್ಲದೆ ಇರೋದು ಅನ್ನೋದು ಇಲ್ಲಿ ಪ್ರಕೃತದಲ್ಲಿ ವಿವಕ್ಷಿತವಾದದ್ದು. ಭಗವಂತ ಸರ್ವಶಕ್ತನಾದ್ದರಿಂದ ಶ್ರಮ ಸಾಧ್ಯವಾದ ಕ್ರಿಯೆ ಅವನಲ್ಲಿಲ್ಲ. ಮತ್ತೆ ಭಕ್ತರಾಗಿರ್ತಕ್ಕಂಥವ್ರು ಸ್ವಾಭಾವಿಕವಾಗಿ ಭಗವಂತನ ಕಡೆಗೆ ಆಕರ್ಷಿತರಾಗಿರ್ತಾರಾದ್ರಿಂದ ಅವರಲ್ಲಿಯೂ ಕೂಡ ಭಜನ ಕ್ರಿಯೆ ಅದು ಶ್ರಮ ಸಾಧ್ಯ ಏನಲ್ಲ. ಹಾಗಾಗಿ ಅನೀಹಯ ಅನೀಹಂ ಹರಿಂ ಈಶ್ವರಂ ಭಜತ ಅಂತಂದ್ರೆ ಪ್ರಯಾಸವಿಲ್ಲದೆ ಕ್ರಿಯೆಯನ್ನ ಮಾಡತಕ್ಕಂತಹ ಆ ಭಗವಂತನನ್ನ ನೀವು ಕೂಡ ಪ್ರಯಾಸವಿಲ್ಲದೆ ಸ್ವಾಭಾವಿಕವಾಗಿ ಆರಾಧನೆಯನ್ನ ಮಾಡಿ ಅಂತ ಹೀಗೆ ಪ್ರಹ್ಲಾದ ಉಪದೇಶ ಮಾಡ್ತಾ ಇದ್ದಾನೆ. ತಸ್ಮಾದರ್ಥಾಶ್ಚ ಕಾಮಾಶ್ಚ ಧರ್ಮಾಶ್ಚ ಯದಪಾಶ್ರಯಾತ್ ಭಜತಾ ನೀಹಯಾತ್ಮಾನಂ ಅನೀಹಂ ಹರಿಮೇಶ್ವರಂ ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮೇಶ್ವರ ಪ್ರಿಯಃ ಭೂತೈರ್ಮಹದ್ಭಿಃ ಸ್ವಕೃತೈಃ ಭೂತಾನಾಂ ಬೀಜ ಸಂಹಿತಃ. ಆ ಭಗವಂತ ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ಪಂಚಭೂತಗಳಿಂದ ಜೀವರುಗಳನ್ನ ನಾನಾ ಯೋನಿಗಳಲ್ಲಿ ಹುಟ್ಟಿಸ್ತಾನೆ. ಆ ಎಲ್ಲಾ ಜೀವಿಗಳಿಗೂ ಅವನು ಅಂತರ್ಯಾಮಿಯಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ, ಎಲ್ಲರಿಗೂ ಪ್ರಿಯವನ್ನ ಉಂಟು ಮಾಡ್ತಕ್ಕಂಥವನಾಗಿದ್ದಾನೆ. ಅವನಿಗೆ ಬೀಜ ಅಂತ ಕರೀತಾರೆ. ಅವನನ್ನ ಬೀಜ ಸಂಹಿತಃ. ಯಾಕೆ ಅಂದ್ರೆ ಸೂಕ್ಷ್ಮವಾದಂತಹ ಮೂಲ ಪ್ರಕೃತಿಯಿಂದ ಈ ಪ್ರಪಂಚವನ್ನ ಸ್ಥೂಲವಾಗಿ ಬೆಳೆಸಿ ಅದು ಅಭಿವ್ಯಕ್ತ ಆಗುವಂತೆ ಮಾಡ್ತಾನೆ. ಬೀಜ ಹಾಗೆ ಅಲ್ವಾ, ಸೂಕ್ಷ್ಮವಾಗಿ ಆ ಬೀಜದಲ್ಲಿ ಅಡಗಿರ್ತಕ್ಕಂತಹ ಗಿಡವನ್ನ ಮೊಳಕೆಯನ್ನಾಗಿ ಮಾಡಿ ಬೆಳೆಸಿ ಅದು ಅಭಿವ್ಯಕ್ತ ಆಗುವಂತೆ ಮಾಡ್ತದೆ ಬೀಜ. ಹಾಗೆ ಭಗವಂತ ಈ ಜಗತ್ತಿಗೆ ಬೀಜ. ಮೂಲ ಪ್ರಕೃತಿಯಿಂದ ಈ ಪ್ರಪಂಚವನ್ನ ಸ್ಥೂಲವಾಗಿ ಬೆಳೆಯುವಂತೆ ಮಾಡಿ ಅದು ಅಭಿವ್ಯಕ್ತ ಆಗುವಂತೆ ಮಾಡ್ತಾನಾದ್ದರಿಂದ ಅವನು ಬೀಜ ಎಂಬುದಾಗಿ ಕರೆಸ್ಕೊಂಡಿದ್ದಾನೆ. ಅವನೇ ಎಲ್ಲ ಜೀವರನ್ನು ಕೂಡ ಸೃಷ್ಟಿ ಮಾಡಿ ಪಂಚಭೂತಗಳಿಂದ ಆ ಎಲ್ಲ ಜೀವಿಗಳ ಒಳಗೂ ಅಂತರ್ಯಾಮಿಯಾಗಿ ಸ್ವಾಮಿಯಾಗಿ ಪ್ರಿಯಕಾರಿಯಾಗಿ ಇದ್ದಾನೆ. ಸರ್ವೇಷಾಮಪಿ ಭೂತಾನಾಂ ಹರಿಃ ಆತ್ಮ ಈಶ್ವರ ಪ್ರಿಯಃ ಭೂತೈರ್ಮಹದ್ಭಿಃ ಸ್ವಕೃತೈಃ ಕೃತಾನಾಂ ಬೀಜ ಸಂಹಿತಃ. ಇಲ್ಲಿಯೂ ಕೂಡ ಬೀಜ ಸಂಹಿತಃ ಅಂತನ್ನೋದಕ್ಕೆ ಬೇರೆ ವ್ಯಾಖ್ಯಾನಕಾರರು ಜೀವ ಸಂಹಿತಃ ಅನ್ನೋ ಪಾಠ ಇಟ್ಕೊಂಡ್ಬಿಟ್ಟಿದ್ದಾರೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವರು ಜೀವ ಸಂಹಿತಃ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಬೀಜ ಸಂಹಿತಃ ಅನ್ನೋ ಪಾಠವನ್ನೇ ಬಿಟ್ಟು ಜೀವ ಸಂಹಿತಃ ಅಂತ ಇಟ್ಟುಕೊಂಡು ಅಂತರ್ಯಾಮಿ ಅಂತ ಅರ್ಥ ಮಾಡಿದ್ದಾರೆ. ಆದರೆ ಜೀವ ಅನ್ನೋ ಶಬ್ದಕ್ಕೆ ಅಂತರ್ಯಾಮಿ ಅನ್ನೋ ಅರ್ಥ ಬರೋದಿಲ್ಲ. ಅದು ಹೇಗೆ ಆ ಶಬ್ದಕ್ಕೆ ಅರ್ಥ ಬಂತು ಅಂತ ಅವರು ಹೇಳಿಲ್ಲ. ಮತ್ತೆ ಹಿಂದೆ ಆತ್ಮ ಅನ್ನೋ ಶಬ್ದ ಇದೆ. ಹರಿಹಿ ಆತ್ಮ ಈಶ್ವರ ಪ್ರಿಯ ಅಂತನ್ನಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಅಂತರ್ಯಾಮಿ ಅಂತಾನೆ ಅರ್ಥ. ಪುನಃ ಜೀವ ಸಂಹಿತ ಅನ್ನೋದಕ್ಕೆ ಅಂತರ್ಯಾಮಿ ಅಂತ ಅರ್ಥ ಮಾಡಿದ್ರೆ ಪುನರುಕ್ತಿ ಆಗ್ತದೆ. ಆದ್ರಿಂದ ಶ್ರೀಧರಿಯ ವ್ಯಾಖ್ಯಾನ ಅಷ್ಟು ಸರಿಯಾಗಿಲ್ಲ. ಇನ್ನು ವೀರರಾಘ ವ್ಯಾಖ್ಯಾನದಲ್ಲಿ ಮತ್ತು ಬೇರೆಯವರು ಭಗವತ್ ಪ್ರಸಾದ ವ್ಯಾಖ್ಯಾನದಲ್ಲಿ ಅವರು ಬೀಜ ಸಂಹಿತ ಅನ್ನೋ ಪಾಠನೇ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಮೂಲ ಕಾರಣ ಅಂತ ಅರ್ಥ ಮಾಡಿದ್ದಾರೆ. ಒಂದು ಮರಕ್ಕೆ ಬೀಜದಂತೆ ಈ ಪ್ರಪಂಚಕ್ಕೆ ಮೂಲ ಕಾರಣ ಅಂತ ಹೇಳಿದ್ದಾರೆ. ಆದ್ರೆ ಅವರು ಮೂಲ ಕಾರಣ ಅನ್ನೋರ ಅಭಿಪ್ರಾಯ
ಪರಿಣಾಮಿ ಕಾರಣ ಅಂತ ಅವರ ಅವರ ಸಿದ್ಧಾಂತದ ಪ್ರಕಾರ ಜಗತ್ತಿಗೆ ಭಗವಂತ ಪರಿಣಾಮಿ ಕಾರಣ. ಮಡಕೆ ಮಣ್ಣಿನಿಂದ ಆಗ್ತದೆ. ಆ ಮಡಕೆಗೆ ಮಣ್ಣು ಪರಿಣಾಮಿ ಕಾರಣ, ಅಂದ್ರೆ ಮಣ್ಣೇ ಮಡಕೆಯಾಗಿ ಪರಿಣಾಮ ಆಗ್ತದಲ್ಲ, ಹಾಗೆ ಅಂತ ಈ ಜಗತ್ತಿಗೆ ಭಗವಂತ ಪರಿಣಾಮಿ ಕಾರಣ ಅಂತ ಅವರು ಒಪ್ತಾರೆ. ಆದ್ರೆ ಭಾಗವತ ಭಗವಂತನನ್ನ ಬೀಜ ಅಂತ ಅಷ್ಟೇ ಹೇಳದೆ ಬೀಜ ಸಂಹಿತ ಅಂತ ಹೇಳಿದೆ. ಬೀಜ ಅಂತ ಸಂಜ್ಞೆ, ಹೆಸರು ಮಾತ್ರ, ವಸ್ತುತಃ ಬೀಜ ಅಲ್ಲ. ಬೀಜವೇ ಮೊಳಕೆಯಾಗಿ ಒಡೆದು ಗಿಡ ಆಗ್ತದೆ. ಆ ಅಭಿಪ್ರಾಯದಿಂದ ಇಲ್ಲಿ ಪರಿಣಾಮಿ ಕಾರಣ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಹೇಳಿಲ್ಲ. ಬೀಜ ಸಂಹಿತ, ಬೀಜದಂತೆ, ಬೀಜ ಅನ್ನೋ ಹೆಸರು ಮಾತ್ರ, ಪರಿಣಾಮಿ ಕಾರಣ ಅಲ್ಲ. ಇಲ್ಲಿ ಬೀಜ ಅನ್ನೋ ಶಬ್ದಕ್ಕೆ ಯೌಗಿಕವಾದ ಅರ್ಥವನ್ನ ಇಟ್ಟುಕೊಳ್ಬೇಕು. ವ್ಯಂಜಯತಿ ಇತಿ ಬೀಜಂ ಅಂತ. ಅದಕ್ಕೆ ಮಧ್ವಾಚಾರ್ಯರು ಇಲ್ಲಿ ಒಂದು ಪ್ರಮಾಣವನ್ನ ಕೊಟ್ಟಿದ್ದಾರೆ. ವ್ಯಂಜನಾ ಜಗತೋ ವಿಷ್ಣು ಬೀಜಂ ನ ಪರಿಣಾಮತಃ ಇತಿ ಅಂತ. ಭಗವಂತನನ್ನ ಈ ಜಗತ್ತಿಗೆ ಬೀಜ ಅಂತ ಹೇಳೋದು ಪರಿಣಾಮತಃ ಅಲ್ಲ, ವ್ಯಂಜನಾತ್. ವ್ಯಂಜನಾತ್ ಜಗತೋ ವಿಷ್ಣು ಬೀಜಂ ನ ಪರಿಣಾಮತಃ ಅಂತ. ಜಗತ್ತನ್ನ ಈ ಭಗವಂತ ಸೂಕ್ಷ್ಮ ಪ್ರಕೃತಿ ರೂಪದಲ್ಲಿ ಇದ್ದದ್ದನ್ನ ಸ್ಥೂಲ ರೂಪಕ್ಕೆ ತಂದು ಅಭಿವ್ಯಕ್ತ ಮಾಡ್ತಾನೆ ಅನ್ನೋ ಕಾರಣದಿಂದ ಬೀಜ ಅಂತ ಕರೆಸ್ಕೊಳ್ತಾನೆ ಹೊರತು ಬೀಜ ವ್ಯಕ್ತ ಆಗಿ ಪರಿಣಾಮ ಆಗುವಂತೆ ತಾನೇ ಜಗತ್ತಾಗಿ ಪರಿಣಾಮ ಆಗ್ತಾನೆ ಅನ್ನೋ ಅರ್ಥದಲ್ಲಿ ಅಲ್ಲ ಅನ್ನೋದನ್ನ ಆಚಾರ್ಯ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಬೀಜ ಅಂತಂದ್ರೆ ಹಾಗಿಟ್ಟುಕೊಳ್ಬೇಕು. ಜಗತ್ತನ್ನ ಸೂಕ್ಷ್ಮದಲ್ಲಿ ಇದ್ದದ್ದನ್ನ ಮೂಲ ಪ್ರಕೃತಿಯಿಂದ ಸ್ಥೂಲವಾಗಿ ಬೆಳೆಸಿ ಅಭಿವ್ಯಕ್ತವಾಗುವಂತೆ ಮಾಡ್ತಾನೆ. ಆದ್ರಿಂದ ಅವನು ಬೀಜ ಸಂಹಿತ, ಬೀಜ ಅಂತ ಕರೆಸ್ಕೊಂಡಿದ್ದಾನೆ. ಬೀಜ ಅನ್ನೋ ಹೆಸರು ಅವನಿಗಿದೆ. ಅಂತಹ ಭಗವಂತ ಆತ್ಮ ಪ್ರಿಯ, ಅವನು ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ ಮತ್ತು ಪ್ರಿಯನಾಗಿದ್ದಾನೆ ಮತ್ತು ಈಶ್ವರ, ಎಲ್ಲರಿಗೂ ಒಡೆಯನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ದೇವೋ ಸುರೋ ಮನುಷ್ಯೋ ವಾ ಯಕ್ಷೋ ಗಂಧರ್ವ ಏವ ವಾ ಭಜನ್ ಮುಕುಂದ ಚರಣಂ ಸ್ವಸ್ತಿಮಾನ್ ಸ್ಯಾದ್ಯಥಾ ವಯಂ. ಆ ಭಗವಂತನನ್ನ ಆರಾಧನೆ ಮಾಡಿದರೆ ಇಹದಲ್ಲೂ ಪರದಲ್ಲೂ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರೇ ಆಗಿರ್ಲಿ, ಯಾರು ಭಗವಂತನ ಆರಾಧನೆಯನ್ನ ಮಾಡ್ತಾರೋ ಭಕ್ತಿಯಿಂದ ಅವರೆಲ್ಲರಿಗೂ ಸ್ವಸ್ತಿಯನ್ನ ಉಂಟು ಮಾಡ್ತಾನೆ ಭಗವಂತ. ಅದಕ್ಕೆ ನಾವೇ ಸಾಕ್ಷಿ ಅಂತಾನೆ. ದೇವತೆಗಳಾಗ್ಲಿ, ಅಸುರರಾಗ್ಲಿ, ಮನುಷ್ಯರಾಗ್ಲಿ, ಯಕ್ಷರಾಗ್ಲಿ, ಗಂಧರ್ವರಾಗ್ಲಿ, ಯಾರೇ ಆ ಭಗವಂತನ ಮುಕುಂದನ ಪಾದ ಕಮಲಗಳನ್ನ ಭಜನೆ ಮಾಡಿದರೆ ಅಂಥವರಿಗೆ ಇಹದಲ್ಲೂ ಪರದಲ್ಲೂ ಸ್ವಸ್ತಿ ಆಗ್ತದೆ, ಒಳ್ಳೇದೇ ಆಗ್ತದೆ. ಅದಕ್ಕೆ ವಯಮೇವ ಸಾಕ್ಷಿಣಃ ಅಂತ, ನಾವೇ ಸಾಕ್ಷಿ ಅಂತ ಪ್ರಹ್ಲಾದ. ಯಾಕೆಂದ್ರೆ ಅವರು ಅಸುರ ಯೋನಿಯಲ್ಲಿ ಹುಟ್ಟಿದವರು. ಅಸುರರೇ ಆಗಿರ್ಲಿ, ಮನುಷ್ಯರೇ ಆಗಿರ್ಲಿ, ಯಕ್ಷ ರಾಕ್ಷಸರೇ ಯಾರೇ ಆಗಿರ್ಲಿ, ಭಗವಂತನ ಪಾದಕಮಲಗಳನ್ನ ಭಜನೆ ಮಾಡಿದವರಿಗೆ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ. ದೇವೋ ಸುರೋ ಮನುಷ್ಯೋ ವಾ ಯಕ್ಷೋ ಗಂಧರ್ವ ಏವ ವಾ ಭಜನ್ ಮುಕುಂದ ಚರಣಂ ಸ್ವಸ್ತಿಮಾನ್ ಸ್ಯಾದ್ಯಥಾ ವಯಂ. ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾಸುರಾತ್ಮಜಾಃ ಪ್ರೀಣನಾಯ ಮುಕುಂದಸ್ಯ ನವೃತ್ತಂ ನ ಬಹುಜ್ಞತಾ ನ ದಾನಂ ನ ತಪೋ ನೇಜ್ಯ ನ ಶೌಚಂ ನ ವ್ರತಾನಿ ಚ ಪ್ರಿಯತೆ ಅಮಲಯಾ ಭಕ್ತ್ಯಾ ಹರಿರನ್ಯದ್ವಿಡಂಬನಂ. ಅಸುರಬಾಲಕರನ್ನ ಕುರಿತು ಹೇಳ್ತಾನೆ, ಅಸುರಾತ್ಮಜಾಹ, ಭಗವಂತನನ್ನ ಒಲಿಸಿಕೊಳ್ಳಬೇಕು ಅಂತಾದ್ರೆ, ಭಗವಂತನನ್ನ ಸಂತೋಷ ಪಡಿಸ್ಬೇಕು ಅಂತಾದ್ರೆ
ಬ್ರಾಹ್ಮಣರಾಗೇ ಇರಬೇಕು ಅಂತೇನಿಲ್ಲ, ಅಥವಾ ದೇವತೆಯಾಗಿರಬೇಕು ಅಂತಿಲ್ಲ, ಅಥವಾ ಋಷಿಯಾಗಿರಬೇಕು ಅಂತೇನಿಲ್ಲ. ಭಗವಂತನನ್ನ ಒಲಿಸ್ಕೊಳ್ಳಿಕ್ಕೆ ಸದಾಚಾರ ಅಥವಾ ಬಹಳ ತಿಳ್ಕೊಂಡಿರಬೇಕು, ದಾನ ಮಾಡಬೇಕು, ತಪಸ್ಸು ಮಾಡಬೇಕು, ಪೂಜೆ ಮಾಡಬೇಕು, ಶೌಚಾಚರಣೆ, ವ್ರತ ಇದೆಲ್ಲ ಮಾಡ್ಕೊಂಡಿರಬೇಕು ಅಂತೇನಿಲ್ಲ. ಯಾವುದೂ ಸಾಲದು. ನಿರ್ಮಲವಾದ ಭಕ್ತಿ ಅದು ಒಂದೇ ಭಗವಂತನನ್ನ ಒಲಿಸ್ಕೊಳ್ಳಿಕ್ಕೆ ಮುಖ್ಯವಾದ ಕಾರಣ. ಆ ನಿರ್ಮಲವಾದ ಭಕ್ತಿ ಒಂದು ಇಲ್ಲ ಅಂತಾದ್ರೆ ಉಳಿದದ್ದೆಲ್ಲವೂ ಕೂಡ ಕೇವಲ ಆಡಂಬರ ಅಷ್ಟೇ. ಅನ್ಯದ್ ವಿಡಂಬನಂ ಅಂತಾರೆ. ಉಳಿದದ್ದೆಲ್ಲವೂ ವಿಡಂಬನೆ. ಭಕ್ತಿ ಇಲ್ಲ ಅಂತಾದ್ರೆ, ಮನಸ್ಸಿನಲ್ಲಿ ನಿರ್ಮಲವಾದ ಭಕ್ತಿ ಇಲ್ಲದೆ ಅವನು ಎಷ್ಟೇ ದೊಡ್ಡ ದಾನ, ಪೂಜೆ, ತಪಸ್ಸು, ವ್ರತ, ಶೌಚ ಏನು ಮಾಡಿದ್ರೂ ಕೂಡ ಅದೆಲ್ಲ ವಿಡಂಬನೆ ಆಗ್ತದೆ. ಭಕ್ತಿ ಇಲ್ಲದೆ ಮಾಡಿರ್ತಕ್ಕಂತಹ ಎಲ್ಲವೂ ಕೇವಲ ಆಡಂಬರ, ಪ್ರದರ್ಶನ ಅಷ್ಟೇ. ಇದ್ಯಾವುದೂ ಭಗವಂತನನ್ನ ಸಂತೋಷಗೊಳಿಸ್ಲಿಕ್ಕೆ ಕಾರಣ ಆಗೋದಿಲ್ಲ. ಅಲಂ ಅಂತ ಇದೆ ಇಲ್ಲಿ. ನ ಅಲಂ ದ್ವಿಜತ್ವಂ ನ ಅಲಂ ದೇವತ್ವಂ. ಅವನು ಬ್ರಾಹ್ಮಣನಾಗಿದ್ದಾನೆ ಅನ್ನೋ ಒಂದೇ ಕಾರಣದಿಂದ ಭಗವಂತ ಒಲಿಯೋದಿಲ್ಲ. ಕೇವಲ ದ್ವಿಜತ್ವ ನ ಅಲಂ ಸಾಕಾಗೋದಿಲ್ಲ. ಕೇವಲ ದೇವತ್ವ ನ ಅಲಂ, ಋಷಿತ್ವ ನ ಅಲಂ. ದೇವತೆಯಾಗಿದ್ದಾನೋ, ಋಷಿಯಾಗಿದ್ದಾನೋ, ಬ್ರಾಹ್ಮಣನಾಗಿದ್ದಾನೋ ಅದು ಸಾಕಾಗೋದಿಲ್ಲ ಭಗವಂತನನ್ನ ಸಂತೋಷಗೊಳಿಸ್ಲಿಕ್ಕೆ. ಕ್ರೀಡನಾಯ ಮುಕುಂದಸ್ಯ ನ ವೃತ್ತಂ ನ ಬಹುಜ್ಞತಾ. ಅವನು ದಾನ ಮಾಡೋದಿರ್ಬೋದು, ಬಹಳ ತಿಳ್ಕೊಂಡಿದ್ದಾನೆ ಅನ್ನೋದಿರ್ಬೋದು, ತಪಸ್ಸು, ಯಜ್ಞ ಅಂದ್ರೆ ಯಜ್ಞಯಾಗಗಳು, ವ್ರತಗಳು, ಶೌಚ ಇದು ಯಾವುದು ಸಾಲೋದಿಲ್ಲ. ನ ಅಲಂ ಅಂತ ಅಲ್ಲಿಗೆ ಅನ್ವಯ. ಇದ್ಯಾವುದು ಸಾಕಾಗೋದಿಲ್ಲ. ಮತ್ಯಾವುದು ಪ್ರಧಾನವಾಗಿ ಬೇಕಾಗಿರುವಂಥದ್ದು ಭಕ್ತಿ, ನಿರ್ಮಲವಾದ ಭಕ್ತಿ. ಅಮಲಯಾ ಭಕ್ತ್ಯಾ ಪ್ರಿಯತೆ ಹರಿಹಿ. ನಿರ್ಮಲವಾದ ಭಕ್ತಿಯಿಂದ ಭಗವಂತ ಪ್ರೀತನಾಗ್ತಾನೆ. ಅದಿಲ್ಲ ಅಂತಾದ್ರೆ ಅನ್ಯತ್ ವಿಡಂಬನಂ. ಉಳಿದದ್ದೆಲ್ಲ ಕೇವಲ ವಿಡಂಬನೆ, ಪ್ರದರ್ಶನ ಅಷ್ಟೇ. ಅದರಿಂದ ಭಗವಂತ ಒಲಿಯೋದಿಲ್ಲ. ಆದ್ರಿಂದ ನಿರ್ಮಲವಾದ ಭಕ್ತಿಯನ್ನ ಭಗವಂತನಲ್ಲಿ ಮಾಡಿ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾಸುರಾತ್ಮಜಾಃ ಪ್ರೀಣನಾಯ ಮುಕುಂದಸ್ಯ ನ ವೃತ್ತಂ ನ ಬಹುಜ್ಞತಾ ನ ದಾನಂ ನ ತಪೋ ನೇಜ್ಯ ನ ಶೌಚಂ ನ ವ್ರತಾನಿ ಚ ಪ್ರಿಯತೆ ಮಲಯಾ ಭಕ್ತ್ಯಾ ಹರಿರನ್ಯದ್ವಿಡಂಬನಂ ತತೋ ಹರೌ ಭಗವತಿ ಭಕ್ತಿಂ ಕುರುತ ದಾನವಾಃ ಆತ್ಮೌಪಮ್ಯೇನ ಸರ್ವತ್ರ ಸರ್ವಭೂತಾತ್ಮನೀಶ್ವರೇ. ಹಾಗಾಗಿ ಎಲೆ ಅಸುರ ಬಾಲಕರೇ, ಇವೆಲ್ಲರೂ ಕೂಡ ನಿರ್ಮಲವಾದ ಭಕ್ತಿಯನ್ನ ಮಾಡ್ರಿ ಆ ಭಗವಂತನಲ್ಲಿ. ಅವನು ಸರ್ವೋತ್ತಮ, ಸರ್ವಶಕ್ತ, ಎಲ್ಲ ಜೀವರುಗಳಿಗೆ ಒಡೆಯ. ಅವನು ಎಲ್ಲ ಜೀವಿಗಳ ಒಳಗೂ ಇದ್ದಾನೆ. ತನ್ನಂತೆ ಎಲ್ಲ ಜೀವಿಗಳಲ್ಲಿಯೂ ಇದ್ದಾನೆ. ಎಲ್ಲಾ ಜೀವಿಗಳಿಗೆ ಒಡೆಯನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಅಂತಹ ಭಗವಂತನಲ್ಲಿ ನಿರ್ಮಲವಾದ ಭಕ್ತಿಯನ್ನೇ ನೀವು ಮಾಡಿ. ತತೋ ಹರೋ ಭಗವತಿ ಭಕ್ತಿಂ ಕುರುತ ದಾನವಾಃ ಆತ್ಮೋಪಮ್ಯೇನ ಸರ್ವತ್ರ ಸರ್ವಭೂತಾತ್ಮನೀಶ್ವರೇ. ದೈತೇಯಾ ಯಕ್ಷರಕ್ಷಾಂಸಿ ಸ್ತ್ರಿಯಃ ಶೂದ್ರಾವ್ರಜೌಕಸಃ ಖಗಾ ಮೃಗಾ ಪಾಪಜೀವಾಃ ಸಂತಿ ಹ್ಯಚ್ಯುತತಾಂ ಗತಾಃ. ಭಗವಂತನ ಆರಾಧನೆಯನ್ನ ಭಕ್ತಿಯಿಂದ, ನಿರ್ಮಲವಾದ ಭಕ್ತಿಯಿಂದ ಮಾಡಿ ಬೇಕಾದಷ್ಟು ಜನ ಮೋಕ್ಷಕ್ಕೆ ಹೋಗಿದ್ದಾರೆ.
ಅದರಲ್ಲಿ ಬರೇ ದೇವತೆಗಳೇ ಇರಬೇಕು ಅಂತೇನಿಲ್ಲ ಅಂತ ಹಿಂದೆ ಹೇಳಿದ್ದಾರೆ. ದೈತ್ಯರು ಬೇಕಾದಷ್ಟು ಜನ ಮೋಕ್ಷಕ್ಕೆ ಹೋಗಿದ್ದಾರೆ. ಯಕ್ಷರು, ರಾಕ್ಷಸರು, ಸ್ತ್ರೀಯರು, ಶೂದ್ರರು, ದನ ಕಾಯೋರು, ಪಕ್ಷಿಗಳು, ಮೃಗಗಳು, ಅಥವಾ ಬೇರೆ ಬೇರೆ ಏನೇನೋ ಪಾಪಯೋನಿಗಳಲ್ಲಿ ಹುಟ್ಟಿರ್ತಕ್ಕಂತಹ ಅನೇಕ ಜೀವರು ಮೋಕ್ಷವನ್ನು ಪಡೆದದ್ದುಂಟು. ಅದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳಿದ್ದಾವೆ. ಭಗವಂತನ ಆರಾಧನೆಯನ್ನ ಭಕ್ತಿಯಿಂದ ಮಾಡಿದವರು ಯಾರೇ ಆಗಿರ್ಲಿ, ದೈತ್ಯರಾಗಿರ್ಲಿ, ರಾಕ್ಷಸರಾಗಿರ್ಲಿ, ಸ್ತ್ರೀಯರಾಗಿರ್ಲಿ, ಶೂದ್ರರಾಗಿರ್ಲಿ, ಪ್ರಜೌಕಸಹ ಅಂತಂದ್ರೆ ದನ ಕಾಯ್ತಕ್ಕಂಥವ್ರು, ಗೋವುಳರ, ಅಥವಾ ಖಗಾಹ ಪಕ್ಷಿಗಳು, ಮೃಗಗಳು, ಅಥವಾ ಪಾಪಜೀವಾಹ ಬೇರೆ ಇನ್ಯಾವುದೇ ಪಾಪಜೀವಿಗಳಾಗಿ ಹುಟ್ಟಿದ್ರೂ ಕೂಡ ಅಚ್ಯುತಾಂಗತಾಹ ಅವರೆಲ್ಲರೂ ಮೋಕ್ಷವನ್ನು ಪಡೆದಿದ್ದಾರೆ. ಭಕ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡಿದ್ರೆ ಯಾರು ಬೇಕಾದ್ರೂ ಮೋಕ್ಷವನ್ನು ಪಡಿಬಹುದು ಅಂತ. ಅಚ್ಯುತಾಂಗತಾಹ ಅಂತಿದೆ ಇಲ್ಲಿ. ಅದಕ್ಕೆ ಕೆಲವರು ಅಚ್ಯುತಾಂಗತ ಅಂದ್ರೆ ಅವರೇ ಅಚ್ಯುತರಾಗಿ ಬಿಟ್ಟಿದ್ದಾರೆ, ತಾದಾತ್ಮ್ಯವನ್ನು ಹೊಂದಿದ್ದಾರೆ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದಲ್ವಾ? ಉಪದೇವ ವ್ಯಾಖ್ಯಾನದಲ್ಲಿ ಅವರು ಹಾಗೆ ಬರೀತಾರೆ. ಅಚ್ಯುತತ್ವವನ್ನು ಪಡೆಯೋದು ಅಂದ್ರೆ ಭಗವಂತನ ಜೊತೆಗೆ ಐಕ್ಯವನ್ನು ಹೊಂದೋದು, ಅಚ್ಯುತತ್ವವನ್ನೇ ಪಡೆದು ಬಿಡೋದು ಅಂತ. ಆದ್ರೆ ಹಾಗೆ ಹೇಳಿದ್ರೆ ಅದು ಸಕಲ ಪ್ರಮಾಣಗಳಿಗೆ ವಿರುದ್ಧವಾದ ಅರ್ಥ. ಅಚ್ಯುತತ್ವ ಭಗವಂತನೇ ಆಗಿ ಬಿಡೋದ ಅಲ್ಲ. ಮೋಕ್ಷ ಅಂದ್ರೆ ಭಗವಂತನೇ ಆಗಿ ಬಿಡೋದಲ್ಲ. ಅಚ್ಯುತ ಅಂತನ್ನೋ ಶಬ್ದಕ್ಕೆ ಇಲ್ಲಿ ಚ್ಯುತಿರಹಿತ, ಮತ್ತೆ ಅವರಿಗೆ ಚ್ಯುತಿ ಇಲ್ಲ. ಚ್ಯುತಿರಹಿತವಾದದ್ದು ಅಂದ್ರೆ ಮೋಕ್ಷ ಅಂತ ಅರ್ಥ. ಅಚ್ಯುತತ್ವ ಅಂದ್ರೆ ಮೋಕ್ಷ ಅನ್ನೋ ಅರ್ಥ ಇಟ್ಟುಕೊಳ್ಬೇಕು. ಮೋಕ್ಷವನ್ನು ಪಡೆದಿದ್ದಾರೆ ಅಂತ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಆಚಾರ್ಯರು ಅಚ್ಯುತತಾಂ ಚ್ಯುತಿವರ್ಜನಂ ಅಂತ ಅರ್ಥ ಬರೆದಿದ್ದಾರೆ. ಮತ್ತೆ ಸಂಸಾರಕ್ಕೆ ಹಿಂತಿರುಗಿ ಬರೋದಿಲ್ಲ. ಚ್ಯುತಿವರ್ಜನಂ, ಮತ್ತೆ ಹಿಂತಿರುಗಿ ಬರದೇ ಇರುವಂತಹ ಸ್ಥಾನ, ಆ ಸ್ಥಾನವನ್ನ ಪಡೆದಿದ್ದಾರೆ ಅಂದ್ರೆ ಮೋಕ್ಷವನ್ನು ಪಡೆದಿದ್ದಾರೆ ಅಂತ ಅರ್ಥ. ಹಾಗಾಗಿ ಮೋಕ್ಷವನ್ನು ಪಡಿಲಿಕ್ಕೆ ನಿರ್ಮಲವಾದ ಭಕ್ತಿ ಒಂದೇ ಕಾರಣ. ಅದನ್ನ ಯಾರು ಬೇಕಾದರೂ ಮಾಡಬಹುದು. ದೈತ್ಯರಾದರೂ ಸರಿ, ರಾಕ್ಷಸರು, ಸ್ತ್ರೀಯರು, ಶೂದ್ರರು ಎಲ್ಲರೂ ಮೋಕ್ಷವನ್ನು ಪಡೆದಂತಹ ಉದಾಹರಣೆಗಳಿದ್ದಾವೆ. ಅದೇ ಮೋಕ್ಷವನ್ನು ಪಡಲಿಕ್ಕೆ ಉತ್ತಮವಾಗಿರ್ತಕ್ಕಂತಹ ಸಾಧನ. ದೈತ್ಯೇಯ ಯಕ್ಷ ರಕ್ಷಾಂಸಿ ಸ್ತ್ರೀಯ ಶೂದ್ರಾವ್ರಜೌಕಸಃ ಖಗಾ ಮೃಗಾ ಪಾಪಜೀವಾಃ ಸಂತಿ ಚ್ಯುತತಾಂ ಗತಾಃ ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥಃ ಪರಸ್ಮೃತಃ ಏಕಾಂತ ಭಕ್ತಿರ್ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ. ಹಾಗಾಗಿ ಏತಾವಾನೇವ, ಈ ಲೋಕದಲ್ಲಿ ಪರಮ ಪುರುಷಾರ್ಥ ಅಂತಂದ್ರೆ ಅದು ನಿಶ್ಚಲವಾದ ಭಕ್ತಿ. ಆ ಭಗವಂತನನ್ನ ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತ ಕಾಣಬೇಕು. ಆ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿಯನ್ನ ಮಾಡಬೇಕು. ಏತಾವಾನೇವ ಪುಂಸಾಂ ಸ್ವಾರ್ಥ ಪರಸ್ಮೃತಃ, ನಿಜವಾದ ಪರಮ ಪುರುಷಾರ್ಥ ಅಂತಂದ್ರೆ ಇದೆ, ಭಗವಂತನಲ್ಲ ಎಲ್ಲ ಕಡೆಯಲ್ಲಿ ಕಾಣೋದು, ಅಂತಹ ಭಗವಂತನಲ್ಲಿ ಏಕಾಂತ ಭಕ್ತಿಯನ್ನು ಮಾಡೋದು. ಇದೇ ಪುಂಸಾಂ ಸ್ವಾರ್ಥಃ ಪರಃ, ಮನುಷ್ಯರಿಗೆ ಪರಮ ಪುರುಷಾರ್ಥ ಅಂದ್ರೆ ಇದೆ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತಿರ್ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಸಪ್ತಮಸ್ಕಂಧೆ ಸಪ್ತಮೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಸಪ್ತಮಸ್ಕಂದದ 7ನೇ ಅಧ್ಯಾಯ ಮುಗಿತು. ಮುಂದೆ 8ನೇ ಅಧ್ಯಾಯ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. ಧನ್ಯವಾದ. ನಮಸ್ಕಾರ ಗುರುಗಳೇ. ಹರೇ ನಮಸ್ಕಾರ ಸರ್.
ಹರೇ ನಮ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.